ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈಗಾಗಲೇ ಸುಮಾರು ಒಂದು 10-15 ವರ್ಷದಿಂದನೂ ಸಹ ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ಕೊಂಬಂದಿರುವಂಥ ಕೆಲಸಗಳು. ಇವತ್ತು ನಮ್ಮ ಧಾರಣಿ ಮಹಿಳಾ ಸಂಘದಲ್ಲಿ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅವಿಭಾಜ್ಯ ಅಂಗ ಇದು ಚಂದ್ರಮಠ ವಾರ್ಡ್ನಲ್ಲಿರುವಂಥದ್ದು. ಇಲ್ಲಿ ಒಂದು 300-400 ಜನ ಮಹಿಳೆಯರು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ದೊಡ್ಡ ಮಹಿಳಾ ಸಂಘ ಇದು ಧಾರಣಿ ಮಹಿಳಾ ಸಂಘ. ಇಲ್ಲಿ ನಾವು ಒಂದು ಮೆಡಿಕಲ್ ಕ್ಯಾಂಪನ್ನು ಈ ಥರ ಅಂದರೆ BP ಶುಗರು, ಥೈರಾಯ್ಡು, ECG ಮತ್ತು ಕ್ಯಾನ್ಸರ್ದು, ಬ್ರೆಸ್ಟ್ ಕ್ಯಾನ್ಸರು ಮತ್ತು ಸರ್ವೈಕಲ್ ಕ್ಯಾನ್ಸರು ಇಷ್ಟು ಚೆಕಪ್ಪನ್ನು ಇಲ್ಲಿ ಮಹಿಳೆಯರಿಗೋಸ್ಕರ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕ್ಯಾಂಪನ್ನು ಆಯೋಜನೆ ಮಾಡಿರೋಂಥದ್ದು. ಇಲ್ಲಿ ಸಾಕಷ್ಟು ಮಹಿಳೆಯರು ಬಂದು ಧಾರಣಿ ಮಹಿಳಾ ಸಂಘದ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿದ್ದಾರೆ. ಮತ್ತು ಅಕ್ಕಪಕ್ಕ ಇರುವಂಥ ಒಂದು 4-5 ಬೂತನ್ನು ಮಹಿಳೆಯರಿಗೆ ಮನೆಗೆ ಹೋಗಿ ಪಾಂಪ್ಲೆಟ್ನ ಕೊಡುವಂಥ ಕೆಲಸ ನಮ್ಮ ಮುಖಂಡರುಗಳು ಮಾಡಿದರು. ಹಾಗಾಗಿ ಪ್ರತಿಯೊಬ್ಬರೂ ಬೆಳಗಿಂದ ಒಂದು 300-400 ಜನ ಬಂದು ಚೆಕಪ್ಪನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಎಲ್ಲರಿಗೂ ಈಗ ಹೆಲ್ತ್ ಕಾನ್ಷಿಯಸ್ ಅಂತೂ ಎಲ್ಲರಿಗೂ ಖಂಡಿತವಾಗ್ಲೂ ಇರುತ್ತೆ. ನಾವೆಲ್ಲ ಚೆನ್ನಾಗಿರ್ತೀವಿ ಅಂದ್ಕೊಂಡಿರ್ತೀವಿ, ಅದೇ ಒಳಗಡೆ ಏನಿರುತ್ತೆ ಅಂತ ಖಂಡಿತವಾಗ್ಲೂ ಯಾರೂ ಗೊತ್ತಿರಲ್ಲ. ಚೆಕಪ್ ಮಾಡಿಸಿದಾಗಲೇ ಗೊತ್ತಾಗುತ್ತೆ ಏನಿದೆ ಏನಾಗಿದೆ ಅಂತ. ಒಂದು ಕ್ಯಾನ್ಸರ್ನ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಪತ್ತೆ ಹಚ್ಚುವಂಥ ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ ಮಾಡ್ತಾರಂತ ನಿಜವಾಗ್ಲೂ ತುಂಬ ಖುಷಿಯಾದಂಥ ವಿಷಯ. ಅದರಲ್ಲೂ ಮಹಿಳೆಯರಿಗೂ ನಾವೆಲ್ಲ ಚೆನ್ನಾಗಿರ್ತೀವಿ, ನಾವು ಏನಕ್ಕೆ ಹೋಗಬೇಕು ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಹಾಗಾಗಿ ಸಾಕಷ್ಟು ಮಹಿಳೆಯರು ಬಂದು ತೋರಿಸ್ಕೊತಾ ಇದ್ದಾರೆ. ಒಂದೊಂದು ಕ್ಯಾಂಪ್ನಲ್ಲಿ ಒಂದು 8-10 ಜನ ಮಹಿಳೆಯರಿಗೆ ಒಂದು ಕ್ಯಾನ್ಸರು ಡಿಟೆಕ್ಟ್ ಆಗ್ತಾಯಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮೊದಲನೇ ಸ್ಟೇಜಲ್ಲಿ ಶುರುವಿಸ್ಕೊಂಡ್ರೆ ಟ್ರೀಟ್ಮೆಂಟ್ ಸಿಗುವಂಥ ಕೆಲಸವನ್ನು ಸಹ ಇದಿರುತ್ತೆ. ಹಾಗಾಗಿ ಅವ್ರ ಜೀವನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಸಹ ಆಗುತ್ತೆ. ಇವತ್ತು ಆಯುಷ್ಮಾನ್ ಕಾರ್ಡ್ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಒಂದು ಕನಸು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸುವಂಥದ್ದು. ಎಲ್ಲ ಹಾಸ್ಪಿಟ್ಲ್ಗಳು ಸುಪ್ರಸಿದ್ಧ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು 5 ಲಕ್ಷದವರೆಗೂ ಒಂದು ಟ್ರೀಟ್ಮೆಂಟ್ ಸಿಗುವಂಥ ಕೆಲಸ ಅದಲ್ಲಿ ಆಗ್ತಾಯಿದೆ. ಹಾಗಾಗಿ ಅದನ್ನು ಸಹ ಇವತ್ತು 70 ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ 70 ವರ್ಷ ಮೇಲ್ಪಟ್ಟಂಥ ಸುಮಾರು ಜನರು ಬಂದು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊತಾ ಇದ್ದಾರೆ. ಎಲ್ಲೆಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ನಮ್ಮ ಆಫೀಸ್ಗಳಿದ್ದಾವೆ ಅಲ್ಲೆಲ್ಲ ಪ್ರತಿಯೊಂದು ಬಡಾವಣೆ ಸುಮಾರು 7 ವಾರ್ಡ್ನಲ್ಲೂ ಸಹ ಈ ಕೆಲಸಗಳು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಆ ಕಾರ್ಡನ್ನು ವ್ಯವಸ್ಥೆಯನ್ನು ಮಾಡೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಮಾಡಿಸ್ಕೊಂಡಿದ್ದಾರೆ. ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತಾಯಿದೆ. ಇದೇ ರೀತಿ ನಮ್ಮ ಕ್ಯಾಂಪನ್ನಂತೂ ಯಾವಾಗಲೂ ಮುಂದುವರ್ಸ್ಕೊಂಡು ಹೋಗೋಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ಈಗಾಗಲೇ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜನಮನದ ಮಾತಾಗಿದೆ. ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟಲ್ಲಿ ಅದರಲ್ಲೂ ಗೋಪಾಲಯ್ಯನವರು ಇದ್ದಾರೆ ಅಂತಂದರೆ ಹೆಲ್ತ್ ಕ್ಯಾಂಪನ್ನು ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಅದರಲ್ಲಿ ನಮ್ಮ ಹೆಲ್ತ್ ಕ್ಯಾಂಪ್ ಅಂದರೆ ಪ್ರತಿಯೊಬ್ಬರು ನಮಗೆ ವಿಷಯ ಗೊತ್ತಾದ ತಕ್ಷಣ ವಾಲಂಟಿಯರಾಗಿ ಬಂದು ನಮ್ಮ ಕ್ಯಾಂಪಲ್ಲಿ ಬಂದು ಭಾಗವಹಿಸ್ತಾರೆ. ಯಾಕೆಂದರೆ ಒಂದು ಉತ್ತಮ ಗುಣಮಟ್ಟದ ಒಂದು ಕ್ಯಾಂಪನ್ನು ನಾವು ಮಾಡ್ತಾ ಇರೋವಂಥದ್ದು ಜನಕ್ಕೆ ಮನಸ್ಸಿಗೆ ಹೋಗಿದೆ. ಅಂದರೆ ಏನೋ ನಾವು ಕ್ಯಾಂಪ್ ಮಾಡ್ತೀವಿ ನಾಮಕಾವಸ್ಥೆಗೆ ಮಾಡೋವಂಥ ಕ್ಯಾಂಪಲ್ಲ ಇದು. ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಟ್ರೀಟ್ಮೆಂಟ್ ಸಿಗುತ್ತೆ. ಒಂದು ಉತ್ತಮವಾದ ಕಡೆ ಆಪ್ರೇಷನ್ ಮಾಡಿಸ್ತಾರೆ, ಉತ್ತಮವಾದ ಕಡೆ ಒಂದು ಕರ್ನಾಟಕನ ಕೊಡಿಸೋ ಕೆಲಸ ಮಾಡ್ತಾರೆ. ಮತ್ತು ಏನಾದ್ರು ತೊಂದರೆ ಆದರೆ ಅದು ಜಯದೇವ ಹಾಸ್ಪಿಟ್ಲಿಗೆ ಕಳಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಜನರ ಮನಸ್ಸಲ್ಲಿ ಹೋಗಿರೋದ್ರಿಂದ ನಮ್ಮ ಕ್ಯಾಂಪ್ಗೆ ಬಡವರು ಸಾಹುಕಾರರು ಅನ್ನೋ ಭೇದ ಭಾವ ಇಲ್ಲದೇ ಎಲ್ಲರೂ ಬಂದು ಭಾಗವಹಿಸ್ತಾರೆ. ಯಾಕೆಂದರೆ ಉತ್ತಮವಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದೊಂದು ಜನರ ಮನಸ್ಸಿಗೆ ಹೋಗಿದೆ. ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸ್ತಾರೆ. ಇವತ್ತು ಇಲ್ಲಿ ಧಾರಣಿ ಮಹಿಳಾ ಸಂಘದಲ್ಲಿ ಮಾಡ್ತಾಯಿದ್ವಿ. ಸುಮಾರು ಒಂದು 40 ವರ್ಷದ ಇತಿಹಾಸ ಇರುವಂಥ ಒಂದು ಜಾಗ ಇದು. ಆ ವೆಂಕಟ ಸುಬ್ಬಮ್ಮ ಅಂತ ಅಂದ್ಬಿಟ್ಟು ನಮ್ಮ ಹಿರಿಯ ಜೀವಿ, ಆ ಹಿರಿಯ ಜೀವಿಗಳು ಇವತ್ತು ಕೊಟ್ಟಂಥ ಒಂದು ಜಾಗ, ಕಟ್ಟಿದಂಥ ಒಂದು ಧಾರಣಿ ಮಹಿಳಾ ಸಂಘ ಕಟ್ಟಿದಂಥ ಒಂದು ಜಾಗದಲ್ಲಿ ಇಷ್ಟೊಂದು ದೊಡ್ಡ CSITನ ಇವತ್ತು ಈ ಬೆಂಗಳೂರು ಸೆಂಟ್ರಲ್ ಇರುವಂಥ ಜಾಗನ ಇವತ್ತು ಕೊಟ್ಟಿದ್ದಾರೆ ಅಂದರೆ ಅವರ ನೆನೆಸ್ಕೊಬೇಕು ಯಾವಾಗಲೂ ನಾವು. ಇವತ್ತಿನವರೆಗೂ ಇವತ್ತು ನಮ್ಮ ಜಗದಾ ಅವರು ಅಧ್ಯಕ್ಷರಾಗಿದ್ದಾರೆ ಧಾರಣಿ ಮಹಿಳಾ ಸಂಘಕ್ಕೆ. ನಮ್ಮ ಲಲಿತಾ ಪ್ರಕಾಶ್ ಅವರು ಕಾರ್ಯದರ್ಶಿಯಾಗಿದ್ದಾರೆ. ಸುಮಾರು ಒಂದು 8-10 ಜನ ಡೈರೆಕ್ಟರ್ಸ್ಗಳಿದ್ದಾರೆ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮಹಿಳಾ ಸಂಘಗಳನ್ನ. ಸುಮಾರು ಒಂದು 400ಗಿಂತ ಹೆಚ್ಚು ಜನ ಮೆಂಬರ್ಸ್ ಇದ್ದಾರೆ. ಖುಷಿಯಾಗುತ್ತೆ ಈ ಧಾರಣಿ ಮಹಿಳಾ ಸಂಘಕ್ಕೆ ಬಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಇಷ್ಟೊಂದು ವಿಶಾಲವಾದಂಥ ಜಾಗ, ನೆರಳಿರುವಂಥ ಜಾಗ, ಚೆನ್ನಾಗಿ ಮುಂದಕ್ಕೂ ಸಹ ಈ ಧಾರಣಿ ಮಹಿಳಾ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗಲಿ. ನಾವು ಇರೋವರೆಗೂ ನಾವೇನು ಸಮಾಜ ಸೇವೆ ಮಾಡಬೇಕು ಅದನ್ನು ಮಾಡ್ತೀವಿ. ಮುಂದಕ್ಕೂ ನಮ್ಮ ಮಕ್ಳಿಗೂ ಸಹ ನಾವು ಹೇಳ್ಬಿಟ್ಟು ಹೋಗ್ತೀವಿ, ಇದನ್ನು ನಾವೇನು ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ನಮ್ಮ ಮನೆಯವರು ಯಾವಾಗಲೂ ಸಹ ಅದನ್ನು ಹೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ನಮ್ಮ ಮಕ್ಕಳನ್ನು ಮುಂದಕ್ಕೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ವ್ಯಕ್ತಿಗಳು ಮಾಡ್ತಕ್ಕಂಥ ಒಂದು ಸೇವೆಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತಿದೆ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಮಾಡ್ತಕ್ಕಂಥ ಈ ರೀತಿ ಯಾವುದೇ ಕಾರ್ಯಕ್ರಮಗಳಿಗೆ ರಾಜ್ಯದ ನಾನಾ ಮೂಲೆಗಳಿಂದ ನಾನಾ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಯಾವುದೇ ಸಂಕೋಚದಿಂದ ಬಂದು ಆ ಸೇವೆಯನ್ನು ಪಡ್ಕೊತಾರೆ. ಇದ್ರ ಬಗ್ಗೆ ನಾವು ಮುಂಚೆನೇ ಹೇಳ್ಬಿಟ್ಟಿರ್ತೀವಿ. ಯಾಕೆಂದರೆ ನೀವು ನಮ್ಮ ಕ್ಯಾಂಪಿಗೆ ಬಂದಾಗ ನೀವು ಎಲ್ಲಿ ಆಧಾರ್ ಕಾರ್ಡ್ ಕೇಳಲ್ಲ, ನೀವು ವೋಟರ್ ID ಕೇಳಲ್ಲ, ನೀವು ವೋಟರ್ ID ನೀವು ಎಲ್ಲಿದ್ದೀರಾ ಅಂತ ಕೇಳಲ್ಲ ಅಂತ. ನಾವು ಯಾವುದೇ ಒಂದು ಪಬ್ಲಿಕ್ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯವರು ಎಲ್ಲರೂ ಮಾತಾಡುವಾಗ ಹೇಳ್ತಾ ಇರ್ತಾರೆ,
ನೀವಿಲ್ಲಿದ್ದೀರಾ, ನಿಮ್ಮ ತಂದೆ ತಾಯಿ ಎಲ್ಲೋ ಊರಲ್ಲಿದ್ದಾರೆ, ಹಳ್ಳಿಗಾಡಲ್ಲಿದ್ದಾರೆ, ಅವರೆಲ್ಲ ಟ್ರೀಟ್ಮೆಂಟ್ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಉತ್ತಮವಾದಾಗ ಸಿಗಲ್ಲ ಅಂಥವ್ರನ್ನ ಕರೆಸಿ ನಮ್ಮ ಕ್ಯಾಂಪಿಗೆ ಕರೆಸಿ ನಾವು ಟೆಸ್ಟ್ ಮಾಡಿಸ್ತೀವಿ, ಆಪ್ರೇಷನ್ ಬೇಕಾ ಆಪ್ರೇಷನ್ ಮಾಡಿಸ್ಕೊಡ್ತೀವಿ ಅಂತ ಪಬ್ಲಿಕ್ಕಾಗಿ ಹೇಳೋದ್ರಿಂದ ಅದು ಜನರ ಮನಸ್ಸಲ್ಲಿ ಹೊರಟೋಗಿದೆ. ಗೋಪಾಲಣ್ಣವ್ರು ಅವ್ರ ಕ್ಯಾಂಪ್ಗೆ ಹೋದರೆ ನಾವೇನು ನಮ್ಮನೇನು ಯಾರು ತಳ್ಳಲ್ಲ, ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಲ್ಲ ಅಂತ ಜನ ಮನಸ್ಸಿಗೆ ಹೋಗಿದೆ. ಯಾಕಂದರೆ ವಾಲಂಟಿಯರ್ಗೆ ಅವರೇ ಕರೆಸ್ತಾ ಇದ್ದಾರೆ. ಇಲ್ಲಿಂದ ಬೀದರ್ವರೆಗೂ, ತುಮಕೂರಿಂದ ಬೀದರ್ವರೆಗೂ ಕರೆಸಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ. ಯಾಕೆಂದರೆ ಸಾಕಷ್ಟು ಜನ ಇವತ್ತು ಜೀವನ ನಡೆಸೋಕ್ಕೆ ಬೆಂಗಳೂರಿಗೆ ಬರ್ತಾರೆ. ಅವ್ರಿಗೆಲ್ಲರಿಗೂ ಅನುಕೂಲ ಇರಲ್ಲ. ತಂದೆ ತಾಯಿ ಆಗಿರ್ಬೋದು, ಇಲ್ಲ ಅತ್ತೆ ಮಾವ ಆಗಿರ್ಬೋದು, ಎಲ್ಲೂ ಟೆಸ್ಟ್ ಮಾಡಿಸೋಕ್ಕೆ ಅನುಕೂಲ ಇರಲ್ಲ. ಅಂಥದ್ರಲ್ಲಿ ಅದು ಏನಾಗಿದೆ, ಅದು ಹೇಳಿದ್ದೆ ಯಾವಾಗಲೇ, ಗೋಪಾಲಣ್ಣವ್ರ ಕ್ಯಾಂಪ್ ಅಂದರೆ ಏನೋ ಒಂದು ಉತ್ತಮವಾದ ಚಿಕಿತ್ಸೆ ಕೊಡುವಂಥ ಕ್ಯಾಂಪ್ ಅಂತ ಒಂದು ಮನೆ ಮಾತಾಗಿದೆ. ಯಾಕೆಂದರೆ ಒಂದು ತಿಂಗಳು ಮಾಡಿ ನಿಲ್ಲಿಸೋವಂಥ ಕಾರ್ಯಕ್ರಮ ಅಲ್ಲ. ಸುಮಾರು ಒಂದು 15 ವರ್ಷದಿಂದ ನಾವು ಕ್ಯಾಂಪ್ ಮಾಡ್ಕೊಂಬಂದಿರೋವಂಥದ್ದು. ಪ್ರತಿ ತಿಂಗಳು ಕೊನೆಯ ಭಾನುವಾರ ಹೆಲ್ತ್ ಕ್ಯಾಂಪ್ ಇರೋವಂಥದ್ದು. ಅದರಲ್ಲಿ ಅಡಿಷ್ನಲ್ಲು ಇದು ಮಂಗಳವಾರ ಈ ಕ್ಯಾಂಪನ್ನು ಮಾಡ್ತಾ ಇರೋವಂಥದ್ದು. ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಬಂದು ಉಪಯೋಗ ಪಡ್ಕೊತಾರೆ. ಮುಂದೂ ಸಹ ಇದೇ ರೀತಿ ನಮ್ಮ ಕ್ಯಾಂಪಲ್ಲಿ ಭೇದ ಭಾವ ಇಲ್ದಲೆ ಸಾಹುಕಾರರು ಬಡವರು ಅನ್ನೋದಲ್ಲೇ ನಮ್ಮ ವೋಟರ್ಸ್ ಅಲ್ಲ, ಯಾವುದೇ ಭೇದ ಭಾವ ಇಲ್ದಲೆ ಕ್ಯಾಂಪ್ ನಡೀತದೆ ಯಾವಾಗಲೂ. ನಮಸ್ಕಾರ ಎಲ್ರಿಗೂ. ಇವತ್ತು ಧಾರಣಿ ಮಹಿಳಾ ಸಂಘ ಮತ್ತು ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ರವರ ವತಿಯಿಂದ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ನಿಜವಾಗ್ಲೂ ನಾವು ಇಷ್ಟರ ಮಟ್ಟಿಗೆ ಇದು ಇಷ್ಟೊಂದು ಯಶಸ್ವಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಜನ ಬಂದಿದ್ದಾರೆ, ನಿಯರ್ಲಿ ಒಂದು 250 ಮೆಂಬರ್ಸ್ ಮೇಲೆ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಥರದ ಜನಗಳೂ ಬಂದಿದ್ದಾರೆ ಇಲ್ಲಿ. ಇದು ಒಂದು ಈ ಧಾರಣಿ ಮಹಿಳಾ ಸಂಘದಲ್ಲಿ ನಡೀತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಹೇಮಲತಾ ಗೋಪಾಲಯ್ಯನವರು ಮತ್ತು ಹಾಗೂ ಶ್ರೀನಿವಾಸ್ ಅವರು ಇಲ್ಲೇ ಕೂತಿದ್ದಾರೆ, ಅವರು ಸಹ. ಹಾಗಾಗಿ ನಮಗೆ ಇವರು ಬೆಂಬಲದಿಂದ ಇದು ಒಂದು ಜನಸೇವೆ ಅಂತಲೇ ಅಂದ್ಕೋಬೇಕು ನಾವು. ಜನಸೇವೆ ಇಷ್ಟರ ಮಟ್ಟಿಗೆ ಆಗುತ್ತಲ್ಲ ಅನ್ನೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಕೂತಿರೋ ಎಲ್ಲ ನಮ್ಮ ಸಂಘದ ಜನಗಳು ಮತ್ತು ಇಲ್ಲಿ ಏರಿಯಾದಲ್ಲಿರೋರು, ಅಕ್ಕಪಕ್ಕದವರು ಎಲ್ಲರೂ ಇದ್ರ ಉಪಯೋಗ ಮಾಡ್ಕೊಂಡಿದ್ದಾರೆ. ಇದೇ ಥರ ಇನ್ನು ಮುಂದೆನೂ ಸಹ ಇವರು ಸಹಕಾರ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಮಾನ್ಯ ಶ್ರೀ ನಮ್ಮ ನಾಯಕರಂಥ ಗೋಪಣ್ಣವರು, ಆಗ ಪತ್ನಿಯವರಾದಂಥ ಹೇಮಲತಾ ಗೋಪಣ್ಣವರು ಅವರ ಸಹಾಯಾರ್ಥದಿಂದ ಧಾರಣಿ ಮಹಿಳಾ ಸಂಘದಿಂದ ಈ ದಿನ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಸತತವಾಗಿ ಮಂಗಳವಾರ ಅಂತ ನಮ್ಮ ನಾಯಕರು ಹೇಮಲತಾ ಗೋಪಾಲ ನಡೆಸ್ಕೊಂಬರ್ತಾ ಇದ್ದಾರೆ. ಇದು ಮಹಿಳೆಗೋಸ್ಕರ, ಇದು ಹೆಚ್ಚಿನ ಆದ್ಯತೆ ಮಹಿಳೆಯರಿಗೋಸ್ಕರ. ಏನು ಥೈರಾಯ್ಡ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇನ್ನೊಂದು ಹೊಸದಾಗಿ ಮೆಥಡು ನಮ್ಮ ನಾಯಕರು ಗೋಪಣ್ಣವ್ರು ಕಳಿಸ್ಕೊಟ್ಟಿದ್ದಾರೆ. ತಕ್ಷಣ BP ನಮಗೇನು ಹಾರ್ಟ್ ಚೆಕಪ್ ಇದೆ ತಕ್ಷಣ ಗೊತ್ತಾಗಂಗೆ ಒಂದು ಹೊಸದಾಗಿ ಒಂದು ಮಿಷಿನರಿ ಇದೆ, ಅದು ಮುಖಾಂತರ ಚೆಕ್ ಮಾಡಿ ಜನಕ್ಕೆ ಆದ್ಯತೆಯನ್ನು ಕೊಡ್ತಾಯಿದ್ರೆ. ಥೈರಾಯ್ಡ್ನ ಸಹ ಇಲ್ಲೇ ಮಾಡ್ತಾಯಿದ್ದೀವಿ. ಸುಮಾರು ಬೆಳಿಗ್ಗೆಯಿಂದ ಒಂದು ಜಾತ್ರೆ ಥರ ಬಂದು ಈ ಸಭಾಂಗಣದಲ್ಲಿ ಬಂದಿದ್ದಾರೆ ಅಂದರೆ ತುಂಬ ಸಂತೋಷ. ಏಕೆಂದರೆ ಇಷ್ಟೊತ್ತು ಮಾತಾಡಿದ್ರು, ಹೇಮಕ್ಕ ಇರ್ಬೋದು, ನಮ್ಮ ಧಾರಣಿ ಮಹಿಳಾ ಸಂಘದ ಸೆಕ್ರೆಟರಿ ಇರ್ಬೋದು, ಅವ್ರನ್ನ ಮಾತಾಡೋದು ನಿಜ. ಇದು ಸತತವಾಗಿ 2008ರಿಂದ ಶ್ಯಾಮ್ ಅವರು ನಮ್ಮ ಜೊತೆ ಸೇರಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ರೂಪಣೆ ಆಯಿತು. ಈ ಭಾಗದಲ್ಲಿ ನನ್ನ ಪತ್ನಿಯಾದಂಥ ಪದ್ಮಾವತಿ ಶ್ರೀನಿವಾಸ್ ಅವರು ಹಾಗೂ ನನ್ನ ಮುಖಂಡರಂಥ ನನ್ನ ಜೊತೆ ಸ್ನೇಹಿತರು ಜಯರಾಮಣ್ಣವರು, ಎಲ್ಲ ನನ್ನ ಬಂಧುಗಳು, ಪಕ್ಷದ ಮುಖಂಡರು. ಇವತ್ತು ನಾನು ಆಶ್ಚರ್ಯಪಡೋ ವಿಷಯ ಅಂದರೆ ಧರಣಿ ಮಹಿಳಾ ಸಂಘದಿಂದ ಎಲ್ಲ ಹಿರಿಯರು ಇರೋದು, ಎಲ್ಲ ವಯಸ್ಸಾದ ಅಜ್ಜಂದಿರು ಇವತ್ತು ಸಹ ಬಂದು ಈ ಸಂಸ್ಥೆ ನಡೆಸ್ತಾರೆ ಅಂದರೆ ತುಂಬ ಸಂತೋಷ ನಮಗೆ. ಇವತ್ತೆಲ್ಲ ನಡೆಸ್ತಾರಲ್ಲ ಅವ್ರಿಗೆ ಧನ್ಯವಾದಗಳು. ಅವ್ರು ಯಾವತ್ತಿದ್ರೂ ನಮ್ಮ ಗೋಪಾಲನಿಗೆ ಹೇಮಕ್ಕಂಗೆ ಕೈ ಹಿಡಿತಾರೆ ಅಂತ ಗೊತ್ತಿರೋ ವಿಷಯ ಇದು. ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಭಾಗದಿಂದ, ನಮ್ಮ ಕ್ಷೇತ್ರದಿಂದ, ನಮ್ಮ ಶಕ್ತಿ ಗಣಪತಿನಾರದಿಂದ ಅವ್ರಿಗೆ ಒಳ್ಳೇದು ಮಾಡಲಿ ದೇವರು ಅಂತೇಳಿ, ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಾನು NG ಗೋವಿಂದಯ್ಯ, 74 ವಾರ್ಡ್ನ BJP ಪಾರ್ಟಿ ಜನರಲ್ ಸೆಕ್ರೆಟರಿ. ಈಗ ಏನಂದರೆ ಧಾರಣಿ ಮಹಿಳಾ ಸಂಘದಲ್ಲಿ ಹೆಲ್ತ್ ಕ್ಯಾಂಪು ನಮ್ಮ ಗೋಪಾಲಯ್ಯವ್ರ ನೇತೃತ್ವದಲ್ಲಿ, ಹೇಮಕ್ಕ ಅವರು ನೇತೃತ್ವದಲ್ಲಿ ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದಾರೆ. ಇಲ್ಲಿ BP, ಶುಗರು ಮತ್ತು ಆಯುಷ್ಮಾನ್ ಕಾರ್ಡು, ಆಮೇಲೆ ಕ್ಯಾನ್ಸರು, ಇನ್ನು ಯಾವುದೇ ರೀತಿ ಹೃದಯ ಕಾಯಿಲೆ ಬಗ್ಗೆ ಉಚಿತವಾಗಿ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಈ ತಪಾಸಣೆಯಲ್ಲಿ ಹೆಚ್ಚು ಕಡಿಮೆ ಅಂದರೆ 250 ಜನಗಳು ಭಾಗವಹಿಸಿದ್ದಾರೆ. ಭಾಳಷ್ಟು ಜನ ಭಾಗವಹಿಸ್ತಾರೆ. ಎಲ್ಲರೂ ಸಹ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ತಾ ಇದ್ದಾರೆ. ಇದು ನಮ್ಮ ಹೇಮಲತಾ ಗೋಪಾಲಯ್ಯರ ನೇತೃತ್ವದಲ್ಲಿ. ಹಾಗೆ ಈ ಮಹಾಲಕ್ಷ್ಮಿ ಲಾಡು ಕ್ಷೇತ್ರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಸಹ ಇದೇ ರೀತಿ ನಮ್ಮ ಹೇಮಲತಾ ಗೋಪಾಲಯ್ಯವರು ಪ್ರತಿಯೊಬ್ಬರಿಗೂ ಸಹ
ಈ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಹಾಗೆ 70 ವರ್ಷದ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಕಾರ್ಡನ್ನು ಸಹ ವಿತರಣೆ ಮಾಡಿಸ್ತಾ ಇದ್ದಾರೆ. ಏನಾದರೂ ವಿಶೇಷವಾಗಿ ಮಹಿಳೆಯರಿಗೆ ಈ ಆರೋಗ್ಯ ತಪಾಸಣೆಯಲ್ಲಿ ಎಲ್ಲರೂ ಸಹ ಪ್ರತಿಯೊಬ್ಬರು ಮಹಿಳೆಯರು ಸಹ ಆರೋಗ್ಯ ತಪಾಸಣೆ ಮಾಡ್ಕೊಬೇಕು. ಆಮೇಲೆ ಏಕೆಂದರೆ ಮೇಯ್ನ್ ಇವತ್ತು ಹೇಳಬೇಕು ಅಂದರೆ ಆರೋಗ್ಯದ ಭಾಳಷ್ಟು ಸಮಸ್ಯೆ ಇದೆ. ಇಡೀ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಹ ಆರೋಗ್ಯದ ಸಮಸ್ಯೆ ಇದೆ. ಅದರಿಂದ ವಿಶೇಷವಾಗಿ ನಮ್ಮ ಗೋಪಾಲಯ್ಯನವರು ಹೇಮಲತಾ ಗೋಪಾಲಯ್ಯವರು ಸಹ ಈ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರು ಸಹ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಿ, ಆಮೇಲೆ ಆರೋಗ್ಯವಾಗಿ ಇರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಸಹ ತಪಾಸಣೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ ಅಂತ, ರೋಟರಿ ಬ್ಯಾಂಗ್ಳೂರು ದಕ್ಷಿಣದ ಪ್ರೆಸಿಡೆಂಟು, ಅಧ್ಯಕ್ಷ. ನಾವು ಇತ್ತೀಚಿನ ದಿನಗಳಲ್ಲಿ ಈ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಆಗಿದ್ದಂಥ ಸನ್ಮಾನ್ಯ ಶ್ರೀ ಗೋಪಾಲಯ್ಯನವರ ಕ್ಷೇತ್ರದಲ್ಲಿ ಸುಮಾರು 1-2 ತಿಂಗಳಿಂದ ಈಚೆಗೆ ಸುಮಾರು 12 ಕಡೆ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಇದು ಒಳ್ಳೆಯ ಅದ್ಭುತವಾದ ಒಂದು ಹೆಲ್ತ್ ಕ್ಯಾಂಪ್, ತಪ್ಪಾಗಲಾರ್ದು. ನಾವು ಇಡೀ ಬೆಂಗಳೂರು ನಗರದ ಎಲ್ಲ ಕಡೆ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಇವರ ಕ್ಷೇತ್ರದಲ್ಲಿ ಹೇಮಲತಾ ಗೋಪಾಲಯ್ಯನವರು ಹಾಗೂ ಗೋಪಾಲಯ್ಯನವರ ಇದರಲ್ಲಿ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂಥ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ. ನಾವು ರೋಟರಿ ಕ್ಲಬ್ನ ವತಿಯಿಂದ ಒಂದು ಪ್ರಭಾ ಐ ಕ್ಲಿನಿಕ್ಗೆ ಒಂದು ಬಸ್ ಕೊಟ್ಟಿದ್ದೀವಿ. ಆ ಬಸ್ಸನ್ನು ಇನ್ನೇನು ಒಂದು 8 ದಿನದಲ್ಲಿ ಹೊಸ ಬಸ್ ಬರಲಿದೆ. ಅದನ್ನು ಪ್ರಥಮ ಬಾರಿಗೆ ನಮ್ಮ ಗೋಪಾಲಯ್ಯನವರ ಕ್ಷೇತ್ರದಲ್ಲೇ ನಾವು ಕಣ್ಣಿನ ತಪಾಸಣೆಗೋಸ್ಕರ ಆ ಬಸ್ಸನ್ನು ಮೀಸಲಿಡ್ತೀವಿ. ಯಾಕೆಂದರೆ ಇವರು ಕ್ಷೇತ್ರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಆರೋಗ್ಯ ಶಿಬಿರ ನಡೀತಾ ಇದೆ. ಇಡೀ ಬೆಂಗಳೂರಲ್ಲಿ ಎಲ್ಲ ಕ್ಷೇತ್ರ ಕಂಪೇರ್ ಮಾಡಿದ್ರೆ ಇವರ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಕಾರ್ಯ ನಡೀತದೆ. ಇಲ್ಲಿ ಕ್ಯಾನ್ಸರ್ ತಪಾಸಣೆಗೋಸ್ಕರ ನಾವು ರೋಟರಿ ಕ್ಲಬ್ನ ವತಿಯಿಂದ ಒಂದು ಬಸ್ ಬಿಟ್ಟಿದ್ದೀವಿ. ಆಮೇಲೆ ಪ್ರಭಾ ಐ ಕ್ಲಿನಿಕ್ ವತಿಯಿಂದ ಕಣ್ಣಿನ ಪ್ರತಿಯೊಂದು ಶಸ್ತ್ರಚಿಕಿತ್ಸೆ ಆಗ್ಬೋದು, ಸ್ಕ್ರೀನಿಂಗ್ ಆಗ್ಬೋದು, ಎಲ್ಲ ಬಸ್ ಒಳಗೆ ಇದೆ. ಆ ಥರ ನಡೀತಾ ಇದೆ. ಆಮೇಲೆ ವಿಚಿತ್ರ ಈಗ ಇದೇ ರೀತಿ ಹೊಸದಾಗಿ ನೂತನವಾಗಿ ಹೃದಯ ತಪಾಸಣೆ ಮಾಡ್ತಾ ಇದ್ದಾರೆ. ಯಾರಿಗಾದರೂ ಇದಕ್ಕೆ 90 ದಿನದಲ್ಲಿ ಯಾರಿಗಾದ್ರು ಹೃದಯ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಸುಮಾರು ಜನ, ಈಗ ನಾನು ಇವತ್ತು 290 ಜನ ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಹೃದಯ ತಪಾಸಣೆ. ಅದು ಹೈಯೆಸ್ಟ್ ಸ್ಕೋರ್ ತಪ್ಪಾಗಲಾರ್ದು. ಒಂದು ದಿನಕ್ಕೆ 300 ಜನ ಎಲ್ಲ ಸೇರಿ ಒಟ್ಟು 600-700 ಜನ ಫಲಾನುಭವಿಗಳಿದ್ದಾರೆ. ನಿಜವಾಗ್ಲೂ ಒಳ್ಳೆಯ ಅದ್ಭುತವಾದಂಥ ಒಂದು ಆರೋಗ್ಯ ಶಿಬಿರ ಅಂದರೆ ತಪ್ಪಾಗಲಾರ್ದು. ಇದರಿಂದ ಬಹಳಷ್ಟು ಜನಕ್ಕೆ ಅನುಕೂಲವಾಗುತ್ತೆ ಅನ್ನೋದ್ರೆ ತಪ್ಪಾಗಲಾರ್ದು.